ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯಲ್ಲಿ ಹುಡುಗಿ ತ್ರಿವೇಣಿ. ಇವತ್ತು ನನಗೆ ರಜೆ ಕೊಟ್ಬಿಟ್ಟಿದ್ದಾರೆ. 9:45 ಆಯ್ತು. ಇವಾಗ ಎದ್ದಿದ್ದೀನಿ. ತುಂಬ ಹೊಟ್ಟೆ ಹಸಿವು. ಡೈಲಿ 7 ಗಂಟೆಗೆ ತಿಂತಾಯಿದ್ದೆ ಟಿಫನ್. ಇಷ್ಟೊತ್ತಿಗೆ ಟೀ ಬ್ರೇಕ್ ಬಿಡೋರು. ತುಂಬ ಅಂದರೆ ತುಂಬಾ ಹೊಟ್ಟೆ ಹಸಿವಾಗ್ತಾಯಿದೆ. ಅದಕ್ಕೆ ಮನೇಲಿರೋದ್ರಲ್ಲೇ ಉಪ್ಮಾ ಮಾಡೋಣ ಅಂತ ಬಂದೆ ಕಿಚನ್ಗೆ. ಬಂದೆ. ನೋಡಿ, ಈರುಳ್ಳಿ ಕಟ್ ಮಾಡಿದ್ದೀನಿ, 1-2 ಟೊಮಾಟೊ, 1 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆ ಬೀಜ, ಕಡಲೆಬೇಳೆ, ಜೀರಿಗೆ, ಸಾಸಿವೆ, ಉಪ್ಪು, 1 ಕಪ್ಪು ರವೆ, ಎಣ್ಣೆ ಕಾಯೋದಕ್ಕೆ ಬಾಣಲಿ ಇಕ್ಕಿದ್ದೀನಿ. ಇವಾಗ ಎಣ್ಣೆ ತಗೊಂಡಿರೋ ಅಂಥದ್ದು ಹಾಕಮನ. ಸ್ವಲ್ಪ ಎಣ್ಣೆ ಇದ್ರೇ ಚೆನ್ನಾಗಿರೋದು. ಉಪ್ಪಿಟ್ಟು ಎಣ್ಣೆ ಕಾಯ್ದಿದೆ. ಎಣ್ಣೆ ಕಾಯ್ದ್ಮೇಲೆ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅನ್ನಲಿ. ಆನಂತರ ಜೀರಿಗೆ, ತಗೊಂಡಿರೋಂಥ ಕಡಲೆ ಬೀಜ, ಕಡಲೆಬೇಳೆ, ನೋಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇದರಲ್ಲಿ. ಇದನ್ನೆಲ್ಲ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಬ್ರೌನ್ ಕಲರ್ ಬಂದಿದೆ, ಫ್ರೈ ಆಗಿದೆ ಈರುಳ್ಳಿ. ನೆಕ್ಸ್ಟು ಟೊಮೊಟೊ ಹಾಕೋಣ ಇದರೊಳಗಡೆ. ಫ್ರೈ ಮಾಡ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ. ನೋಡಿ, ಟೊಮೊಟೊ ಮೆತ್ತಗಾಗಿದೆ. ಇವಾಗ ನೀರು ಹಾಕ್ಕೊಳ್ಳೋಣ. 1 ಕಪ್ಪು ರವೆಗೆ 2 ಕಪ್ಪು ನೀರು ಹಾಕೊಂತೀನಿ ನಾನು. ಮುಂಚೆಲೆ ತಗೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ನೀರು ಹಾಕೊತಾ ಇದ್ದೀನಿ. ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ 1-2 ಕುದೀಲಿ. ನೋಡಿ, ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನಾನು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ರವೆ ಹಾಕ್ಕೊಂಡು ಗಂಟಿಲ್ಲೋ ಥರ ನೀಟಾಗಿ ತಿರ್ಗಿಸ್ಕೊಳೋಣ. ನೋಡಿ, ರವೆ ಹಾಕಿದ್ಮೇಲೆ ನೀಟಾಗಿ ತಿರ್ಗಿಸೋಣ. ನಾನೇ ಮಾಡೋದ್ರಿಂದ ವಿಡಿಯೋ ಕ್ಲಿಯರಾಗಿ ತೋರ್ಸೋಕ್ಕಾಗ್ತಾಯಿಲ್ಲ. ಇವಾಗ ನೀಟಾಗಿ ತಿರ್ಗಿಸೋಣ. ನಾನು ಇಲ್ಲಿ ದೊಡ್ಡ ರವೆ ತಗೊಂಡಿದ್ದೀನಿ ನಾನು, ಬನ್ಸಿ ರವೆ. ಚಿಕ್ಕ ರವೆ ನನಗಿಷ್ಟ ಇಲ್ಲ, ಅದಕ್ಕೆ ನಿಮಗೆ ಬೇಕಂದರೆ ಚಿಕ್ಕ ರವೆನೇ ಹಾಕ್ಕೊಳ್ಳಿ. ಅಂತೂ ಇಂತೂ ಉಪ್ಪಿಟ್ಟು ರೆಡಿ ಆಯಿತು. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 5 ಸೆಕೆಂಡು ಪ್ಲೇಟ್ ಮುಚ್ಚೋಣ. ರೆಡಿ ಆಗೋಯಿತು ಫೈನಲಿ. ಇವಾಗ ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ. ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ನೀವು ಬನ್ನಿ ತಿನ್ನೋಣ. ನೋಡಿ, ಉಪ್ಪಿಟ್ಟು ನೋಡ್ತಾ ಇದ್ರೆ ಬಾಯ ನೀರು ಬರ್ತಾಯಿದೆ.